ಹಲೋ ಗೈಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ವಿಜಯ ಹೆಗಡೆ ಅಂತ, ಲೈಫ್ ಕೋಚ್. ಜೀವನದಲ್ಲಿ ಯಾವ ರೀತಿ ನಾವು ಖುಷಿಯಾಗಿರ್ಬೋದು, ನಾವು ಅಂದ್ಕೊಂಡ ಹಾಗೆ ನಾವೆಲ್ಲನೂ ಯಾವ ರೀತಿ ಸಾಧನೆ ಮಾಡಬಹುದು, ಅದೆಲ್ಲನೂ ಸಾಧ್ಯ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇವತ್ತು ನಾನು ಬಂದಿರೋದು, ಆಲ್ರೆಡಿ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡಿದ್ದೀನಿ. ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನಾನು ಕ್ಲಾಸ್ ಬಗ್ಗೆ ಹೇಳೋಣ ಅಂತ ಬಂದೆ. ಅಂದರೆ ಅದರಲ್ಲಿ ಏನೇನಿರುತ್ತೆ ಅಂತ ತುಂಬ ಜನ ಕೇಳಿದರು. ತುಂಬ ಜನ ಹೊಸಬ್ರೆಲ್ಲರೂ ಜಾಯ್ನ್ ಆಗಿದ್ದೀರಾ ನನ್ನ ಚಾನಲ್ಗೆ. ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ನಾನು ವಿಡಿಯೋ ಹಾಕದೆ ತುಂಬ ದಿವಸ ಆಯಿತು. ಆ್ಯಕ್ಚುಲಿ ಲೈವ್ ಬರ್ತಾ ಇದ್ನಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಓಕೆ, ಸೊ ಇವತ್ತು ನಾನು ಕ್ಲಾಸ್ ಬಗ್ಗೆ, ಅಂದರೆ ಕ್ಲಾಸಲ್ಲಿ ನಾನು ಏನೇನು ಮಾಡ್ತೀನಿ, 7 ಡೇಸ್ ಚಾಲೆಂಜ್ ಅಂತ ಒಂದು ಕ್ಲಾಸನ್ನು ತಗೊಂಡಿದ್ದೀನಿ. ಅದರಲ್ಲಿ ಏನೇನಿರುತ್ತೆ ಅಂತ ನಾನು ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಇವತ್ತು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ನಾನು 7 ಡೇಸ್ ಚಾಲೆಂಜಲ್ಲಿ ನಮ್ಮ ಜೀವನ ನಮ್ಮ ಕೈಯಲ್ಲೇ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಅಂದರೆ ಯಾವ ರೀತಿ ನಮ್ಮ ಕನಸುಗಳನ್ನು ನಾವು ಅಚೀವ್ ಮಾಡ್ಬೋದು. ಎಸ್ಪೆಷಲಿ ನಾನು ಇಂಪಾರ್ಟೆನ್ಸ್ ಕೊಡೋದು ಸೆಲ್ಫ್ ಕಾನ್ಸೆಪ್ಟಿಗೆ. ಪ್ರತಿ ದಿವಸನೂ ಅಂದರೆ ಸೆಲ್ಫ್ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಅಂದರೆ ನಾವು ನಮ್ಮ ಬಗ್ಗೆ ಏನು ಅಂದ್ಕೊತೀವೋ ಅದೇ ಈ ಪ್ರಪಂಚದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಅವ್ರು ಹಂಗಂದ್ರು, ಅವ್ರು ಹಿಂಗಂದ್ರು, ಅದು ಹಾಗಾಯಿತು, ಇದು ಹೀಗಾಯಿತು. ಇದು ಏನಕ್ಕೆ ಅಂದರೆ ನಿಮ್ಮ ಒಂದು ಸೆಲ್ಫ್ ಕಾನ್ಸೆಪ್ಟ್, ನೀವು ನಿಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ, ಅದರಿಂದ ನಿಮ್ಮ ಲೈಫು ಈ ರೀತಿ ಇದೆ. ಸೊ ನೀವು ಅದನ್ನು ಚೇಂಜ್ ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಜೀವನ ಚೇಂಜ್ ಆಗುತ್ತೆ, ಅದಂತೂ ಸತ್ಯ. ಓಕೆ, ಸೊ ಇದು ಒಂದನೇದಾಗಿ ಸೆಲ್ಫ್ ಕಾನ್ಸೆಪ್ಟ್ ಇರುತ್ತೆ. ಮತ್ತು ಹೋಪೋನೊಪನೋ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಅದನ್ನು ಮಾಡಿ ಅಂತ. ಹೋಪೋನೊಪನೋ ಇರುತ್ತೆ, ಪ್ರತಿ ದಿವಸನೂ ಮಾಡಿಸ್ತೀನಿ ಹೋಪೋನೊಪನೋ. ಅದ್ರ ಬಗ್ಗೆ ಏನು ಎತ್ತ, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲದನ್ನು ಹೇಳ್ತೀನಿ. ಅದಾದ ನಂತರ ಆಬ್ವಿಯಸ್ಲಿ ಮನಿ ಬಗ್ಗೆ ಇರುತ್ತೆ. ಮನಿ ಒಂದು ಮೆಡಿಟೇಷನ್ ಇರುತ್ತೆ, ಡೈಲಿ ಮೆಡಿಟೇಷನ್ ಇರುತ್ತೆ. ನಿಮಗೆ ಒಂದು ಮೆಡಿಟೇಷನನ್ನು ಕೊಡ್ತೀನಿ ನಾನು, ನೀವು ಅದನ್ನು ಮಾಡಬೇಕು. ಅದಾದ ನಂತರ ಯಾವ ರೀತಿ ಸ್ಕ್ರಿಪ್ಟಿಂಗ್ ಮಾಡ್ಬೋದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಕರಿಯರ್ ಇರ್ಬೋದು, ರಿಲೇಷನ್ಶಿಪ್ ಇರುತ್ತೆ, ಹೆಲ್ತ್ ಬಗ್ಗೆ ಇರುತ್ತೆ. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾನು ಎಲ್ಲ ವಿಷಯಗಳನ್ನು ಕವರ್ ಮಾಡ್ತೀನಿ. ನಾನು ಪ್ರಾಕ್ಟೀಸ್ ಮಾಡ್ಸೋಕ್ಕಾಗಲ್ಲ, ವಿಷಯಗಳನ್ನು ಹೇಳ್ತೀನಿ. ಇದನ್ನೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಅಫರ್ಮೇಷನ್ ಯಾವ ರೀತಿ ರೊಬೋಟಿಕ್ಕಾಗಿ ಅಫರ್ಮ್ ಮಾಡಬಹುದು, ಅದರಿಂದ ನಾವು ಯಾವ ರೀತಿ ಅಚೀವ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ. ಇನ್ನೂ ತುಂಬ ಇದೆ, ಇನ್ನೂ ತುಂಬ. ನಾವು 7 ಡೇಸು ಪ್ರತಿ ದಿವಸನೂ 1 ಅವರ್ ಇರುತ್ತೆ, ಝೂಮ್ ಮೀಟಿಂಗಲ್ಲಿರುತ್ತೆ. ಪ್ರತಿ ದಿವಸನೂ 1 ಅವರ್ ನಾವು ಜಾಯ್ನ್ ಆಗ್ತೀವಿ. ಖಂಡಿತವಾಗಿಯೂ ಅಮೇಝಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇದಾದ ನಂತರ ನಾನು ಯಾವತ್ತು ಕ್ಲಾಸ್ ಮಾಡ್ತೀನೋ ಯಾಕೋ ಗೊತ್ತಿಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಆ್ಯಕ್ಚುಲಿ. ಓಕೆ, ಖಂಡಿತವಾಗಿಯೂ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಹೇಳಿ, ಯಾಕೆಂದರೆ ಇದೊಂದು ಅಮೇಝಿಂಗ್ ಆಗಿರೋ ಒಂದು ಅಪಾರ್ಚುನಿಟಿ ಅಂತ ಹೇಳ್ಬೋದು. ಓಕೆ, ಸೊ ಎಸ್, ಬಾಯ್. ಇದ್ರದ್ದು ಬಗ್ಗೆ ಇನ್ನೂ ಡೀಟೇಲ್ಸು, ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಹಾಕಿರ್ತೀನಿ ಕಾಂಟ್ಯಾಕ್ಟ್ ನಂಬರನ್ನು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಎಸ್, ಬಾಯ್. ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಜೀವನ ತುಂಬ ಚೆನ್ನಾಗಿರುತ್ತೆ. ಬಿಲೀವ್ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಖಂಡಿತವಾಗಿಯೂ ತುಂಬ ಚೆನ್ನಾಗಿದೆ, ಇರುತ್ತೆ, ಮುಂದೂ ಇರುತ್ತೆ, ಯಾವತ್ತೂ ಇರುತ್ತೆ. ಓಕೆನಾ? ಸೊ ಎಸ್, ಬಾಯ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಬಾಯ್.